ಕರ್ನಾಟಕದ ಇತಿಹಾಸದಲ್ಲಿ ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ವಿಶೇಷವಾಗಿ ಬನವಾಸಿಯನ್ನು ಎಲ್ಲ ರಾಜಮನೆತನರು ಆಳ್ವಿಕೆ ಮಾಡಿದ್ದಾರೆ. ಪ್ರಾರಂಭದಿಂದ ನಮಗೆ ಶಾತವಾಹನ ಕಾಲದಿಂದ ಇತಿಹಾಸ ಶುರುವಾದರೆ ಶಾತವಾಹನರು, ಪಲ್ಲವರು, ಕದಂಬರು, ಹೊಯ್ಸಳರು, ರಾಷ್ಟ್ರಕೂಟರು, ವಿಜಯನಗರ ಸಾಮ್ರಾಜ್ಯರು. ಮೇಲ್ಗಡೆ ಗೋಪುರಗಳ ದರ್ಶನ ಮಾಡಿದಾಗ ಪಿರಮಿಡ್ ಡಿಸೈನ್ಸಲ್ಲಿ ನಿರ್ಮಾಣ ಆಗಿದ್ರೆ ಆ ಗೋಪುರದ ಮೇಲ್ಗಡೆ ಒಂದು ನಾಗಶಿಲ್ಪವನ್ನು ಕೂಡ ನಾವಲ್ಲಿ ದರ್ಶನ ಮಾಡ್ತೀವಿ. ಪಂಡ್ರಾಪುರ ವಿಠೋಬ, ಕಾಶಿ ವಿಶ್ವೇಶ್ವರ, ಅಂದರೆ ಕಾಶಿ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಭಗವಂತ ವಿಶ್ವೇಶ್ವರ ದರ್ಶನವನ್ನು ಬನವಾಸಿಯಲ್ಲೇ ಮಾಡ್ಬೋದು. ಹಾಗೆ ಒಂದು ವಿಶೇಷತೆ ಏನಂದರೆ ಅರ್ಧ ಗಣಪತಿ ಬಂದುಬಿಟ್ಟು ಬಲಭಾಗವನ್ನು ಮಾತ್ರ ನಾವು ಬನವಾಸಿಯಲ್ಲಿ ದರ್ಶನ ಮಾಡ್ತೀವಿ. ಹಾಗೆ ಮೂಲತಃ ಗಣಪತಿನ ನಾವು ಬ್ರಹ್ಮಚಾರಿ ಅಂತೇಳಿ ಕರಿತೀವಿ. ಆದರೂ ಕೂಡ ರಿದ್ಧಿ ಸಿದ್ಧಿಯರು ಪತ್ನಿಯರು ಅನ್ನೋದು ಉಲ್ಲೇಖ. ಈ ಒಂದು ಉಲ್ಲೇಖದ ಆಧಾರದ ಮೇಲೆ ಕೆಳಭಾಗದಲ್ಲಿ ಪಾತಾಳ ಲೋಕದ ದರ್ಶನ ಆದರೆ ಮಧ್ಯಭಾಗದಲ್ಲಿ ಭೂಲೋಕ, ಹಾಗೆ ಮೇಲ್ಭಾಗದಲ್ಲಿ ಸ್ವರ್ಗಲೋಕದ ಚಿತ್ರಣವನ್ನು, ಮೂರು ಲೋಕದ ಚಿತ್ರಣವನ್ನು ಕಾಲ್ಪನಿಕವಾಗಿ ಒಂದೇ ಮಂಟಪದಲ್ಲಿ ಚಿತ್ರಿಸಿದ್ದಾರೆ. ದೇವಸ್ಥಾನಕ್ಕೆ ಬಂದುಬಿಟ್ಟು ನಾವು ಒಂದು ಬಾರಿ ಭಗವಂತನ ದರ್ಶನ ಮಾಡಿಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಮಾಡಿದ್ರೆ ಆಲ್ ಇಂಡಿಯಾ ಟೂರ್ ಮಾಡ್ದಂಗೆ ಅನ್ನೋ ಒಂದು ಇಡೀ ಭಾರತ ದರ್ಶನ ಆಗುತ್ತೆ ಅಂತೇಳಿ ಇಲ್ಲಿ ಉಲ್ಲೇಖ. ಯಾಕೆಂದರೆ ನನ್ನ ಹೆಸರು ರಾಕೇಶ್ ಅಂತೇಳಿ, ಪ್ರವಾಸಿ ಮಿತ್ರ, ಉತ್ತರ ಕನ್ನಡ ಜಿಲ್ಲೆ. ಶಾಸನ ಕೂಡ ಕಿತ್ಕೊಂಡಿದೆ. ನಮ್ಮಲ್ಲಿ ಚೈತ್ರ ಶುದ್ಧ ಮಗ ನಕ್ಷತ್ರಕ್ಕೆ ರಥೋತ್ಸವ ಆಗುತ್ತೆ. ಆ ರಥೋತ್ಸವದಲ್ಲಿ ಭಗವಂತನ ಉತ್ಸವ ಮೂರ್ತಿಗಳನ್ನು ಆ ಒಂದು ಕಲ್ಲು ಮಂಚದ ಮೇಲೆ ಕೂರಿಸಿ ರಾಜೋಪಚಾರ ಸೇವೆ ಮತ್ತು ಅಷ್ಟಾವಧಾನ ಸೇವೆ ಮಾಡಬೇಕಂತೇಳಿ ರಾಜ ರಘುನಾಥ್ ನಾಯಕರ ಸುಮಾರು 1428ರಲ್ಲಿ ಶಾಸನ ಸಹಿತವಾಗಿ ಕೆತ್ತಿಸಿಕೊಟ್ಟಿದ್ದಾರೆ. ಅದೊಂದು ವಿಶೇಷ, ವಿಶ್ವಪ್ರಸಿದ್ಧ ಕಲ್ಲಿನ ಮಂಚ. ಈ ಮಂಚವನ್ನು ಇಡೀ ವಿಶ್ವದಲ್ಲಿ ನಾವೆಲ್ಲೂ ಕೂಡ ನೋಡಲಿಕ್ಕೆ ಸಿಗೋದಿಲ್ಲ. ಹಾಗೆ ಇವತ್ತು ಪ್ರಾಕಾರದಲ್ಲಿ ನಮಗೆ ಇನ್ನೊಂದು ಮಂಟಪವನ್ನು ನೋಡಲಿಕ್ಕೆ ಸಿಗ್ತದೆ, ತ್ರಿಲೋಕ ಮಂಟಪ ಅಂತ. ಆ ಮಂಟಪದಲ್ಲಿ 3 ಲೋಕದ ಕಲ್ಪನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕೆಳಭಾಗದಲ್ಲಿ ಪಾತಾಳ ಲೋಕದ ದರ್ಶನ ಆದರೆ ಮಧ್ಯಭಾಗದಲ್ಲಿ ಭೂಲೋಕ, ಹಾಗೆ ಮೇಲ್ಭಾಗದಲ್ಲಿ ಸ್ವರ್ಗಲೋಕದ ಚಿತ್ರಣವನ್ನು, 3 ಲೋಕದ ಚಿತ್ರಣವನ್ನು ಕಾಲ್ಪನಿಕವಾಗಿ ಒಂದೇ ಮಂಟಪದಲ್ಲಿ ಚಿತ್ರಿಸಿದ್ದಾರೆ. ವಿಶೇಷವಾಗಿ ಪಾತಾಳ ಲೋಕದಲ್ಲಿ ಆದಿ ಕೂರ್ಮಾವತಾರದ ಮೇಲೆ ಆದಿಶೇಷ ಇದ್ದರೆ ಅಲ್ಲಿ ಈ 4 ದಿಕ್ಕಿನಲ್ಲಿ 8 ಆನೆಗಳನ್ನು ನಾವು ಗೋಚರ ಮಾಡಿದಾಗ ಆ ಆನೆಗಳು ಅಷ್ಟದಿಗ್ಗಜರ ರೂಪದಲ್ಲಿ ಆ ಭೂಲೋಕವನ್ನು ತಮ್ಮ ಬೆನ್ನ ಹೆಗಲ ಮೇಲೆ ಹೊತ್ತು ನಿಂತಕ್ಕಂಥ ಚಿತ್ರಣವನ್ನು ನಾವಲ್ಲಿ ನೋಡ್ಬೋದು. ಹಾಗೆ ಮಧ್ಯ ಭೂಲೋಕದಲ್ಲಿ ಶಿವಪಾರ್ವತಿಯರ ಚಿತ್ರಣ ಇದ್ದರೆ 3 ಮೆಟ್ಲುಗಳ ಚಿತ್ರಣವನ್ನು ಕೂಡ ಕೆತ್ತಿದ್ದಾರೆ. ಅದನ್ನು ಮನುಷ್ಯತ್ವದ ಗುಣಗಳ ಯಾದಿಯಾಗಿ ಚಿತ್ರಿಸಿದ್ದಾರೆ, ಸತ್ವಗುಣ, ರಜಗುಣ, ತಮಗುಣ ಅಂತ. ಹಾಗೆ ಅಲ್ಲಿ ನಾವು ಈ 11ನೇ ಶತಮಾನಕ್ಕೆ ಧರ್ಮ ಪ್ರಚಾರಕ್ಕೆ ಬಂದಂಥ ಶಿವಶರಣರ ಚಿತ್ರಣವನ್ನು ಕೂಡ ಆ ಮೆಟ್ಲುಗಳಲ್ಲಿ ಚಿತ್ರಿಸಿರೋದನ್ನು ನಾವು ದರ್ಶನ ಮಾಡ್ಬೋದು. ಹಾಗೆ ಸ್ವರ್ಗಲೋಕದಲ್ಲಿ ಅಷ್ಟದಿಕ್ಪಾಲಕರನ್ನ ಗುಂಪಾಗಿಟ್ಟಿದ್ದಾರೆ. ಇಂದ್ರ, ಅಗ್ನಿ, ಯಮ, ನೈಋತ್ಯ, ವರ್ಣ, ವಾಯು, ಕುಬೇರ, ಈಶಾನ್ಯ, 8 ಅಷ್ಟದಿಕ್ಪಾಲಕರನ್ನ ಗುಂಪಾಗಿಟ್ಟಿದ್ದಾರೆ. ಕೈಲಾಸ ಪರ್ವತ ದರ್ಶನಕ್ಕಾಗಿ ಆ ಮಂಟಪದಲ್ಲಿ ಶಿಖರವನ್ನು ಕೂಡ ತೋರಿಸಿದ್ದಾರೆ. ಅದು 1438ರಲ್ಲಿ ಸೋದೆಯ ಸದಾಶಿವರಾಯರ ಸನ್ನರು ಆ ಮಂಟಪವನ್ನು ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ವಿಶೇಷತೆ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಉತ್ಸವ ಮೂರ್ತಿಗಳಿಂದವೆ, ಈಶ್ವರ, ಷಣ್ಮುಖ ಮತ್ತು ಪಾರ್ವತಿ. ಆ 3 ಮೂರ್ತಿಗಳನ್ನು ಪ್ರತಿ ತಿಂಗಳ ಹುಣ್ಣಿಮೆಗೆ ಸಾಯಂಕಾಲ ಆ ಮಂಟಪದಲ್ಲಿ ಕೂರಿಸಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇವತ್ತಿಗೂ ಚಾಲ್ತಿಯಲ್ಲಿದೆ. ಹಾಗೆ ದೇವಸ್ಥಾನಕ್ಕೆ ಬಂದುಬಿಟ್ಟು ನಾವು ಒಂದು ಬಾರಿ ಭಗವಂತನ ದರ್ಶನ ಮಾಡಿಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಮಾಡಿದ್ರೆ ಆಲ್ ಇಂಡಿಯಾ ಟೂರ್ ಮಾಡ್ದಂಗೆ ಅನ್ನೋ ಒಂದು ಇಡೀ ಭಾರತ ದರ್ಶನ ಆಗುತ್ತೆ ಅಂತೇಳಿ ಇಲ್ಲಿ ಉಲ್ಲೇಖ. ಯಾಕೆಂದರೆ ಭಾರತದ ಪ್ರಸಿದ್ಧ ತೀರ್ಥಕ್ಷೇತ್ರಗಳ ಎಲ್ಲ ದೇವರುಗಳನ್ನು ಒಂದೇ ಪ್ರಾಕಾರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಹೇಗಪ್ಪ ಅಂದರೆ ಇವತ್ತು ನಾವು ಒಂದು ಕ್ಷೇತ್ರಕ್ಕೆ ಅಂತೇಳಿ ಹೋದರೆ ನೆನಪಿಗಿರಲಿ ಅಂತೇಳಿ ಫೋಟೋ ಪುಸ್ತಕಗಳನ್ನು ತೊಗೊಳ್ತೀವಿ. ಅಂದರೆ ನಮ್ಮಲ್ಲಿ ಇವತ್ತು ತಂತ್ರಜ್ಞಾನ ಇರೋದ್ರಿಂದ ಮೊಬೈಲ್ಗಳಿರ್ತವೆ, ಕ್ಯಾಮ್ರಾಗಳಿರ್ತವೆ, ದೇವಸ್ಥಾನಗಳಲ್ಲಿ ದೇವರ ಫೋಟೋಗಳು ಸಿಗ್ತವೆ. ಆದರೆ ಆ ರಾಜ ಮಹಾರಾಜ ಕಾಲಗಳಲ್ಲಿ ಯಾವುದೇ ರೀತಿ ತಂತ್ರಜ್ಞಾನಗಳಿರ್ತಿಲ್ಲ. ಆದರೆ ಅವರಲ್ಲಿ ಮೂರ್ತಿಗಳನ್ನು ಕೆತ್ತಕ್ಕಂಥ ಶಿಲ್ಪಿಗಳಿರ್ತಾಯಿದ್ರು. ಆ ಶಿಲ್ಪಿಗಳಿಂದ ಅವರು ಒಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿಂದ ಬರುವಾಗ ಮೂರ್ತಿಗಳ ಪ್ರತಿರೂಪವಾಗಿ ಕೆತ್ಕೊಬಂದಿಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾರೆ ಬನವಾಸಿಲಿ. ಹಾಗಾಗಿ ಇಲ್ಲಿ ಒಂದು ಪ್ರದಕ್ಷಿಣೆ ಮಾಡಿದಾಗ ನಮಗೆ ಇಡೀ ಭಾರತ ದರ್ಶನ ಮಾಡಿದ ಪುಣ್ಯ ಸಿಗುತ್ತೆ. ಯಾಕೆಂದರೆ ಪಂಡ್ರಾಪುರ ವಿಠೋಬ, ಕಾಶಿ ವಿಶ್ವೇಶ್ವರ, ಅಂದರೆ ಕಾಶಿ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಭಗವಂತ ವಿಶ್ವೇಶ್ವರ ದರ್ಶನವನ್ನು ಬನವಾಸಿಯಲ್ಲೇ ಮಾಡ್ಬೋದು. ಹಾಗೆ ವರದೇಶ್ವರ ಇದೆ. ವರದೇಶ್ವರ ಬಂದುಬಿಟ್ಟು ವರ್ಧಾ ನದಿಯ ಮೂಲ ಸಾಗರ ತಾಲೂಕಿನ ವರ್ಧಾಪುರ, ಅಲ್ಲಿ ವರದೇಶ್ವರ ಇದೆ. ಹಾಗೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯ ಬಾರ್ಡರ್ ಇರ್ತಕ್ಕಂಥ ತರೀಕೆರೆ ತಾಲೂಕಿನ ಅಮೃತಾಪುರದ ಅಮೃತೇಶ್ವರ ದರ್ಶನ ಮಾಡ್ಬೋದು. ಉತ್ತರಾಖಂಡದಲ್ಲಿ ಬರ್ತಕ್ಕಂಥ ಕೇದಾರೇಶ್ವರನ ದರ್ಶನ ಮಾಡ್ಬೋದು. ಕೋಲಾರ ಜಿಲ್ಲೆಯ ಚಿಂತಾಮಣಿ ಗಣಪತಿಯ ದರ್ಶನ ಮಾಡ್ಬೋದು. ಕಾಶಿಯಲ್ಲಿರ್ತಕ್ಕಂಥ ದುಂಡಿರಾಜ ಗಣಪತಿಯ ದರ್ಶನ ಮಾಡ್ಬೋದು. ಕಾಶಿಯ ರಾಮೇಶ್ವರನ ದರ್ಶನ ಮಾಡ್ಬೋದು. ತಿರುಪತಿ ವೆಂಕಟರಮಣ ದರ್ಶನ ಆಗುತ್ತೆ. ಅಯೋಧ್ಯೆಯ ಶ್ರೀರಾಮನ ದರ್ಶನ ಆಗುತ್ತೆ. ಒರಿಸ್ಸಾದ ಕೊನಾರ್ಕದ ಸೂರ್ಯನಾರಾಯಣ ದರ್ಶನ ಆಗುತ್ತೆ. ಗಾಣಗಾಪುರದ ದತ್ತ ಪಾದುಕೆಗಳ ದರ್ಶನ ಆಗುತ್ತೆ. ಹಾಗೆ ಬೇಲೂರು ಚನ್ನಕೇಶವನ ದರ್ಶನ ಆಗುತ್ತೆ. ಹೀಗೆ ಒಂದು ಪ್ರಾಕಾರದಲ್ಲಿ ನಾವು ಎಲ್ಲ ದೇವರುಗಳನ್ನು ದರ್ಶನ ಮಾಡ್ತಕ್ಕಂಥದ್ದು ವಿಶೇಷ. ಹಾಗೆ ಸುತ್ತಲೂ ಪ್ರಾಕಾರದಲ್ಲಿ ನೋಡಿದಾಗ ನಮಗೆ ಲಕ್ಷ್ಮೀ ನರಸಿಂಹನ ಒಂದು ದೇವಸ್ಥಾನ ಇರ್ತಕ್ಕಂಥದ್ದು ಗೋಚರ ಆಗುತ್ತೆ. ವಿಶೇಷವಾಗಿ ಎಲ್ಲ ಕಡೆಗಳಲ್ಲಿ ಉಗ್ರ ಸ್ವರೂಪಿ ನರಸಿಂಹ ಅವತಾರ ಇದ್ದರೆ ನಮ್ಮಲ್ಲಿ ಶಾಂತ ಸ್ವರೂಪಿ ಲಕ್ಷ್ಮೀ ನರಸಿಂಹ.
ಸಾಲಿಗ್ರಾಮ ಶಿಲೆಯಲ್ಲಿ ಆ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೂಡ ವಿಶೇಷ. 16ನೇ ಶತಮಾನದಲ್ಲಿ ಸೋದೆಯ ಅರಸಪ್ಪ ನಾಯಕ ನೇಪಾಳದ ಗಂಡಕ್ಕಿ ನದಿಯಿಂದ ಆ ಒಂದು ಲಕ್ಷ್ಮೀ ನರಸಿಂಹನ ಮೂರ್ತಿಗಾಗಿ ಸಾಲಿಗ್ರಾಮವನ್ನು ತರಿಸಿ ಸಾಲಿಗ್ರಾಮ ಶಿಲೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಶಾಂತ ಲಕ್ಷ್ಮೀ ನರಸಿಂಹನ ಮೂರ್ತಿನ ಬನವಾಸಿಲಿ ದರ್ಶನ ಮಾಡ್ಬೋದು. ಎರಡೇ ಭುಜಗಳಲ್ಲಿ ನಿರ್ಮಾಣ ಆಗಿದೆ, ಚತುರ್ಭುಜ ಇಲ್ಲ, 2 ಭುಜಗಳಲ್ಲಿ ಲಕ್ಷ್ಮೀ ನರಸಿಂಹನ ಮೂರ್ತಿ ಇದ್ದು ಬಲ ತೊಡೆಯ ಮೇಲ್ಗಡೆ ಲಕ್ಷ್ಮಿಯ ಚಿತ್ರಣ ಇರ್ತಕ್ಕಂಥದ್ದು ವಿಶೇಷ. ಎಲ್ಲ ಭಾಗದಲ್ಲಿ ಪತ್ನಿಯ ಸ್ಥಾನ ಎಡಕ್ಕಿದ್ರೆ ನಮ್ಮಲ್ಲಿ ಬಲಭಾಗದಲ್ಲಿ ಪತ್ನಿಯ ಸ್ಥಾನ ಇದೆ, ಅದೊಂದು ವೈಶಿಷ್ಟ್ಯ. ಹಾಗೆ ಇವತ್ತು ಪ್ರಾಕಾರದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಅರ್ಧ ಗಣಪತಿ ಬಂದ್ಬಿಟ್ಟು ಬಲಭಾಗವನ್ನು ಮಾತ್ರ ನಾವು ಬನವಾಸಿಲಿ ದರ್ಶನ ಮಾಡ್ತೀವಿ. ಹಾಗೆ ಮೂಲತಃ ಗಣಪತಿನ ನಾವು ಬ್ರಹ್ಮಚಾರಿ ಅಂತೇಳಿ ಕರಿತೀವಿ, ಆದರೂ ಕೂಡ ರಿದ್ಧಿ ಸಿದ್ಧಿಯರು ಪತ್ನಿಯರು ಅನ್ನೋದು ಉಲ್ಲೇಖ. ಈ ಒಂದು ಉಲ್ಲೇಖದ ಆಧಾರ ಮೇಲೆ ಗಣಪತಿಯನ್ನು ಬ್ರಹ್ಮಚಾರಿ ಅಂತೇಳಿ ಕರೆದಿದ್ದು ಕೂಡ ಬ್ರಹ್ಮಚಾರಿಯ ಭಾಗವನ್ನು ಬನವಾಸಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಇದರ ಉಳಿದರದ ಭಾಗ ಏನು ಪತ್ನಿಯರ ಸ್ಥಾನ ಇದೆ ಅದನ್ನು ಕಾಶಿಯ ಕಾಲಭೈರವನ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಕಾಶಿಗೂ ಮತ್ತು ಬನವಾಸಿಗೂ ಹೋಲಿಕೆಯನ್ನು ಮಾಡಿದಾಗ ಕಾಶಿಯಲ್ಲಿ ವಿಶ್ವೇಶ್ವರ ದರ್ಶನ ಆದರೆ ಬನವಾಸಿಯಲ್ಲಿ ಮಧುಕೇಶ್ವರ ದರ್ಶನ ಆಗುತ್ತೆ. ಗಂಗಾ ನದಿ ತೀರದಲ್ಲಿ ಕಾಶಿ ನೋಡಿದಾಗ ವರದಾ ನದಿ ದಂಡೆ ಮೇಲ್ಗಡೆ ನಮಗೆ ಬನವಾಸಿ ಗೋಚರ ಆಗುತ್ತೆ. ಬನವಾಸಿಯಲ್ಲಿ ಆದಿಮಾಧವನ ದರ್ಶನ ಆದರೆ ಕಾಶಿಯಲ್ಲಿ ಬಿಂದು ಮಾಧವನ ದರ್ಶನ ಆಗುತ್ತೆ. ಕಾಶಿಯನ್ನು ಉತ್ತರ ಕಾಶಿ ಅಂತೇಳಿ ಕರೆದಾಗ ಬನವಾಸಿಯನ್ನು ದಕ್ಷಿಣ ಕಾಶಿ ಅಂತೇಳಿ ಕರೀತಾರೆ. ಉಲ್ಲೇಖದಲ್ಲಿ ಕಾಶಿಯನ್ನು ವಾರಣಾಸಿ ಅಂತೇಳಿ ಕರಿತೀವಿ, ಬನವಾಸಿ ಅಂತೇಳಿ ಕರೀತಾರೆ. ಹಾಗೆ ಇವತ್ತು ಪ್ರತೀತಿ ಇದೆ, ಜೀವನದಲ್ಲಿ ಒಮ್ಮೆ ಆದರೂ ಕಾಶಿ ಯಾತ್ರೆ ಮಾಡಬೇಕು ಅಂತ. ಸಾಧ್ಯ ಆಗಿಲ್ಲ ಅಂದರೆ ಬನವಾಸಿಗೆ ಬಂದರೂ ಕೂಡ ನಾವು ಅಷ್ಟೇ ಪುಣ್ಯ ಪಡಿತೀವಿ ಅಂತ. ಕಾಶಿಯಷ್ಟೇ ಪುಣ್ಯಕ್ಷೇತ್ರ ಬನವಾಸಿ ಅನ್ನೋದು ಉಲ್ಲೇಖ. ಕಾಶಿಗೆ ಹೋಗಾಗಿಲ್ಲ, ಬನವಾಸಿ ಬಂದರೆ ಕಾಶಿ ಅಷ್ಟೇ ಪುಣ್ಯ ಸಿಗುತ್ತೆ ಅನ್ನೋದು ಉಲ್ಲೇಖ. ಹಾಗೆ ಮತ್ತೊಂದು ವಿಶೇಷತೆ ಅಂದರೆ ರಥ. ಬನವಾಸಿಲಿ ಇರ್ತಕ್ಕಂಥ ರಥ ಬಂದ್ಬಿಟ್ಟು 1608ರಲ್ಲಿ ಸೋದೆಯ ರಾಮಚಂದ್ರ ನಾಯಕ ಅರಸನವರು ಕಾಣಿಕೆ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ರಥ 1608ರಲ್ಲಿ 415 ವರ್ಷ ಅದೇ ರಥದಲ್ಲಿ ರಥೋತ್ಸವ ಮಾಡಿದ್ದಾರೆ. 4 ಶತಮಾನಗಳ ಕಾಲ ರಥೋತ್ಸವ ಮಾಡತಕ್ಕಂಥ ವಿಶೇಷತೆ ಆ ರಥಕ್ಕಾಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ರಥಕ್ಕೆ 4 ಶತಮಾನಗಳ ಒಂದು ಸಮಯ ಆಗಿರೋದ್ರಿಂದ ಹೊಸ ರಥವನ್ನು ಕೂಡ ದೇವಸ್ಥಾನದಿಂದ ನಿರ್ಮಾಣ ಮಾಡಿದ್ದಾರೆ. ಅವತ್ತಿನ ಕಾಲದಲ್ಲಿ ರಾಜ ಮಹಾರಾಜ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ರಥ ಅದು 1608ರಲ್ಲಿ ಹೊರಗಡೆ ಪ್ರಾಕಾರದಲ್ಲಿ ನಮಗೆ ದರ್ಶನಕ್ಕಾಗಿ ಇಟ್ಟಿದ್ದಾರೆ. ಈಗ ಅದರಲ್ಲಿ ಯಾವುದೇ ರಥೋತ್ಸವ ಮಾಡೋದಿಲ್ಲ. 3 ವರ್ಷಗಳಿಂದ ಹೊಸ ರಥದಲ್ಲಿ ರಥೋತ್ಸವ ಆಗ್ತಾ ಇದೆ. ಅದಕ್ಕೆ ತದ್ರೂಪವಾಗಿ ಅದೇ ರೀತಿಯಲ್ಲಿ ಹೊಸ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಬದಲಾವಣೆಗಳಿಲ್ಲ. ಇಡೀ ದಕ್ಷಿಣ ಭಾರತದಲ್ಲಿ ಇಷ್ಟು ದೊಡ್ಡ ರಥದ ಗೆಡ್ಡೆ ಇರ್ತಕ್ಕಂಥದ್ದು ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಕೂಡ ಇಷ್ಟು ದೊಡ್ಡ ರಥ ಎಲ್ಲೂ ಇಲ್ಲ. ಇಡೀ ಕರ್ನಾಟಕದಲ್ಲಿ ದೊಡ್ಡ ರಥ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಬಹಳ ದೊಡ್ಡ ರಥ 1608. ಮತ್ತೆ ಪ್ರತಿ ವರ್ಷ ಚೈತ್ರ ಶುದ್ಧ ಮಗ ನಕ್ಷತ್ರಕ್ಕೆ ರಥೋತ್ಸವ ಆದರೆ ಕಾರ್ತಿಕ ಶುದ್ಧ ಮಗ ನಕ್ಷತ್ರಕ್ಕೆ ಲಕ್ಷ ದೀಪೋತ್ಸವ ಆಗುತ್ತೆ. ಅದೊಂದು ವೈಭವತೆ. ಮಹಾಶಿವರಾತ್ರಿಗೆ ಎಲ್ಲ ಭಕ್ತರಿಗೂ ಕೂಡ ಭಗವಂತನ ಅಭಿಷೇಕಕ್ಕೆ ನೇರವಾಗಿ ಗರ್ಭಗುಡಿಗೆ ಮುಕ್ತ ಅವಕಾಶ ಇರುತ್ತೆ. ಎಲ್ಲ ಕೂಡ ಭಗವಂತನ ಅಭಿಷೇಕವನ್ನು ಮಹಾಶಿವರಾತ್ರಿಯ ದಿವಸ ಗರ್ಭಗುಡಿ ಪ್ರವೇಶ ಮಾಡಿ ಅಭಿಷೇಕ ಮಾಡಬಹುದು. ಅದೊಂದು ವಿಶೇಷತೆ. ಮತ್ತು ಬನವಾಸಿಗೆ ಬಂದಾಗ ಈ ಎಲ್ಲ ಭಗವಂತನ ದರ್ಶನ ಮಾಡಿ ಭಗವಂತನ ಸೇವೆ ಮಾಡಿದರೆ ಸಾಕ್ಷಿ ಗಣಪತಿ ದರ್ಶನ ಮಾಡ್ತಕ್ಕಂಥದ್ದು ವಿಶೇಷ. ಆ ಸಾಕ್ಷಿ ಗಣಪತಿ ದರ್ಶನ ಮಾಡಿದಾಗ ಈ ಕ್ಷೇತ್ರಕ್ಕೆ ಬಂದು ಪುಣ್ಯ ಅನ್ನೋದು ಪ್ರತೀತಿ. ಹೇಗೆ ಕಾಶಿಯ ವಿಶ್ವೇಶ್ವರನ ದರ್ಶನಕ್ಕೆ ನಾವು ಹೋದಾಗ ಅಲ್ಲಿ ಕೂಡ ಸಾಕ್ಷಿ ಗಣಪತಿ ಇರುತ್ತೆ. ಆ ಸಾಕ್ಷಿ ಗಣಪತಿ ದರ್ಶನ ಮಾಡಿದಾಗ ಕಾಶಿ ಯಾತ್ರೆ ಮಾಡಿ ಫಲ ಸಿಗುತ್ತೆ ಅನ್ನೋದೇನು ಉಲ್ಲೇಖ. ಅದೇ ರೀತಿ ಬನವಾಸಿಗೆ ಬಂದು ಭಗವಂತನ ಯಾವುದೇ ಸೇವೆಗಳನ್ನು ಮಾಡೋದು ಕೂಡ ಇಲ್ಲಿ ಕೂಡ ಸಾಕ್ಷಿ ಗಣಪತಿ ದರ್ಶನ ಮಾಡಿದಾಗ ಬನವಾಸಿಗೆ ಬಂದು ಪುಣ್ಯ ಪಡಿತೀವಿ ಅನ್ನೋದು ಪ್ರತೀತಿ. ಆ ಸಾಕ್ಷಿ ಗಣಪತಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನಮಗೆ ದೇವಸ್ಥಾನದ ಕಳಶ ದರ್ಶನಕ್ಕೆ ಒಂದು ಅವಕಾಶ ಇದೆ. ಆ ಕಳಶ ದರ್ಶನ ಮಾಡಿದಾಗ ಕೈಲಾಸ ಶಿಖರ ದರ್ಶನ ಮಾಡಿದ ಪುಣ್ಯ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಕೈಲಾಸದ ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತೆ. ಅದೊಂದು ವಿಶೇಷತೆ. ಇನ್ನು ವಿಶೇಷವಾಗಿ ಬನವಾಸಿಯನ್ನು ಎಲ್ಲ ರಾಜಮನೆತನರು ಆಳ್ವಿಕೆ ಮಾಡಿದ್ದಾರೆ. ಪ್ರಾರಂಭದಿಂದ ನಮಗೆ ಶಾತವಾಹನ ಕಾಲದಿಂದ ಇತಿಹಾಸ ಶುರುವಾದರೆ ಶಾತವಾಹನರು, ಪಲ್ಲವರು, ಕದಂಬರು, ಹೊಯ್ಸಳರು, ರಾಷ್ಟ್ರಕೂಟರು, ವಿಜಯನಗರ ಸಾಮ್ರಾಜ್ಯರು, ದೆಹಲಿ ಸುಲ್ತಾನರು, ಇವನ್ನು ಬ್ರಿಟಿಷರ ಆಳ್ವಿಕೆ ಕೂಡ ಬನವಾಸಿ ಒಳಪಡುತ್ತೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಇದು ಒಂದು ತಾಲೂಕಾಗಿ ಹೊರಗೊಮ್ಮಿತ್ತು ಅನ್ನೋದು ಒಂದು ಇತಿಹಾಸ ಇದೆ. ಹಾಗೆ ಈ ಬನವಾಸಿಲಿರ್ತಕ್ಕಂಥ ಲಿಂಗವನ್ನು ಚತುರ್ಯುಗ ಪ್ರತಿಷ್ಠಿತ ಲಿಂಗ ಅಂತ ಹೇಳ್ತಾರೆ. 4 ಯುಗದಲ್ಲಿ ಲಿಂಗ ಇತ್ತು ಅನ್ನೋದಕ್ಕೆ ಉಲ್ಲೇಖ ಇದೆ. ಹೇಗೆ ದ್ವಾಪರ ಯುಗದಲ್ಲಿ ಬನವಾಸಿನ ಬೈಂದವಿ ಅಂತೇಳಿ ಕರೆದ್ರೆ, ತ್ರೇತಾಯುಗದಲ್ಲಿ ಜಯಂತಿ ಅಂತೇಳಿ ಕರೀತಾರೆ, ಕೃತಯುಗದಲ್ಲಿ ಕೌಮುದಿ ಅಂತೇಳಿ ಕರೆದ್ರೆ, ಕಲಿಯುಗದಲ್ಲಿ ಬನವಾಸಿ ಅಂತೇಳಿ ಉಲ್ಲೇಖ ಮಾಡ್ತಾರೆ. ಆದರೆ ನಮಗೆ 4 ಯುಗದಲ್ಲಿ ಲಿಂಗ ಇತ್ತು ಅನ್ನೋದಕ್ಕೆ ಉಲ್ಲೇಖ ಇದೆ. ಹಾಗಾಗಿ ಇದನ್ನು ಚತುರ್ಯುಗ ಪ್ರತಿಷ್ಠಿತ ಲಿಂಗ ಅಂತೇಳಿ ಕರೀತಾರೆ. ಆದರೆ ನಮಗೆ ದಾಖಲೆ ರೂಪದಲ್ಲಿ ಸಿಕ್ಕಿರೋದು ಬರೀ 1800 ವರ್ಷಗಳ ಇತಿಹಾಸ ಮಾತ್ರ. ಶಾಸನ ಸಹಿತವಾಗಿ ಏನು ಆದಿಶೇಷ ದೊರಕಿದೆ, ಆ ಆದಿಶೇಷನ ಮೇಲೆ ಬರತಕ್ಕಂಥ ಶಾಸನದ ಒಂದು ಉಲ್ಲೇಖದ ಆಧಾರದ ಮೇಲೆ ಇಲ್ಲಿ ನಮಗೆ ದೊರೆತಿರುವಂಥ
ಆ ದರ ಬರೀ 1800 ವರ್ಷಗಳವರೆಗೆ ಮಾತ್ರ. ಆದರೆ ಲಿಂಗ ಬಂದುಬಿಟ್ಟು ಚತುರ್ಯುಗ ಪ್ರತಿಷ್ಠಿತ ಲಿಂಗ ಆಗಿರೋದ್ರಿಂದ ನಮ್ಮ ದಾಖಲೆಗಳ ಆಧಾರದ ಮೇಲೆ ದೇವಸ್ಥಾನಕ್ಕೆ 1800 ವರ್ಷಗಳ ಇತಿಹಾಸ ಇದೆ ಅನ್ನೋದು ಉಲ್ಲೇಖ. ಮತ್ತು ಈ ಕದಂಬರ ಆಳ್ವಿಕೆ ಕಾಲದಲ್ಲಿ ಕದಂಬರ ಒಂದು ವೈಭವದಿಂದ ಮೆರೆದಂಥ ನಾಡು ಬನವಾಸಿ ಅಂತೇಳಿ ಏನು ಹೇಳ್ತೀವಿ. ಆ ಬನವಾಸಿಯಲ್ಲಿ ಕದಂಬರು ಇಬ್ಬಾಗ ಆದಾಗ ಒಂದು ಹಾನಗಲ್ ಕದಂಬರು, ಇನ್ನೊಂದು ಗೋವಾ ಕದಂಬರು ಅಂತೇಳಿ ಬೇರ್ಪಡ್ತಾರೆ. ಬನವಾಸಿಯಲ್ಲಿ ನಮಗೆ ಈ ಅಷ್ಟದಿಕ್ಪಾಲಕರಲ್ಲಿ ನಾನೇ ನಿಮಗೆ ಉಲ್ಲೇಖ ಮಾಡಿದಾಗೆ ದಕ್ಷಿಣ ದಿಕ್ಕಿನ ಅಧಿಪತಿಯಾಗಿರ್ತಕ್ಕಂಥ ಯಮನ ದರ್ಶನ ಮಾಡ್ತೀವಿ. ಯಮನನ್ನ ಮೂರ್ತಿ ರೂಪದಲ್ಲಿ ಎಲ್ಲೂ ನಮಗೆ ದರ್ಶನಕ್ಕೆಲ್ಲೂ ಇಲ್ಲ. ನಾವು ಹೇಗೆ ಚಿತ್ರಗಳಲ್ಲಿ ಹೇಗೆ ಯಮನನ್ನು ನೋಡ್ತೀವಿ, ಚಲನಚಿತ್ರಗಳಲ್ಲಿರ್ಬೋದು, ಫಿಲ್ಮ್ಗಳಲ್ಲಿ ಯಮನನ್ನು ಮೂರ್ತಿ ರೂಪದಲ್ಲಿ ನೋಡ್ತೀವಿ, ಅಂದರೆ ಭಗವಂತ ರೂಪದಲ್ಲಿ ಏನು ಯಮನ ಒಂದು ಏನು ಚಿತ್ರಗಳನ್ನು ನೋಡ್ತೀವಿ. ಅದು ಬಿಟ್ಟರೆ ಮೂರ್ತಿ ರೂಪದಲ್ಲಿ ಬನವಾಸಿಲಿ ಮಾತ್ರ ಈ ಯಮದೇವರ ಒಂದು ಮೂರ್ತಿ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೊಂದು ನೋಡ್ತಕ್ಕಂಥದ್ದು. ನಾವಿಲ್ಲಿ ಯಮನನ್ನ ಮೂರ್ತಿ ರೂಪದಲ್ಲಿ ಇಡೀ ಕರ್ನಾಟಕ ಎಲ್ಲೂ ದರ್ಶನಕ್ಕೆ ಇಟ್ಟಿರೋದಿಲ್ಲ. ಇಲ್ಲಿ ಅಷ್ಟದಿಕ್ಪಾಲಕರೇ ಆದಿಯಾಗಿ ಯಮ ಬರೋದ್ರಿಂದ ಬನವಾಸಿಲಿ ಮೂರ್ತಿ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೊಂದು ವೈಶಿಷ್ಟ್ಯ. ಹಾಗೆ ದೇವಸ್ಥಾನದ ಗೋಪುರಗಳ ದರ್ಶನ ಗೋಪುರ ಬಂದುಬಿಟ್ಟು ಪಿರಮಿಡ್ ಡಿಸೈನ್ಸಲ್ಲಿ ನಿರ್ಮಾಣ ಆಗಿದೆ. ಈ ಮೇಲ್ಗಡೆ ಗೋಪುರಗಳ ದರ್ಶನ ಮಾಡಿದಾಗ ಪಿರಮಿಡ್ ಡಿಸೈನ್ಸಲ್ಲಿ ನಿರ್ಮಾಣ ಆಗಿದ್ದರೆ ಆ ಗೋಪುರದ ಮೇಲ್ಗಡೆ ಒಂದು ನಾಗಶಿಲ್ಪವನ್ನು ಕೂಡ ನಾವಲ್ಲಿ ದರ್ಶನ ಮಾಡ್ತೀವಿ. ಆ ನಾಗಶಿಲ್ಪ ಬಂದುಬಿಟ್ಟು ಈ ಕದಂಬರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನದ ಗೋಪುರಗಳಲ್ಲಿ ಆ ನಾಗಶಿಲ್ಪವನ್ನು ಅವರು ಸಿಂಬಾಲ್ ರೂಪದಲ್ಲಿ ಬಳಕೆ ಮಾಡ್ತಾ ಇರೋದ್ರಿಂದ ಈ ಒಂದು ಗೋಪುರಗಳಿಗೆ ಕದಂಬ ನಾಗ ಶೈಲಿಯ ಗೋಪುರಗಳಂತೇಳಿ ಕರೀತಾರೆ. ನಾಗರ ಶೈಲಿ ಅನ್ನೋದು ಉಲ್ಲೇಖ. ಹಾಗಾಗಿ ಆ ಒಂದು ಗೋಪುರಗಳು ನಾಗರ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂತೇಳಿ ಕರೀತಾರೆ. ಅದರ ಕೆಳಗಡೆ ಕದಂಬರ ಲಾಂಛನವನ್ನು ಕೂಡ ನಾವಲ್ಲಿ ಗೋಚರ ಮಾಡ್ಬೋದು. ಅದರ ಕೆಳಗಡೆ ಕದಂಬರ ಲಾಂಛನ ಕೂಡ ಕಾಣಿಸುತ್ತೆ. ಆ ನಾಗಶಿಲ್ಪದ ಕೆಳಗಡೆ ಇಲ್ಲಿ ಕದಂಬರ ಲಾಂಛನವನ್ನು ಕೆತ್ತಿದ್ದಾರೆ. ಮತ್ತು ದೇವಸ್ಥಾನದ ಗೋಡೆಗಳ ನಿರ್ಮಾಣ ನೋಡಿದಾಗ ಗೋಡೆಗಳಲ್ಲಿ ಎಲ್ಲೂ ಕೂಡ ಸಿಮೆಂಟು, ಗಾರೆ, ಮಣ್ಣು ಏನು ಕೂಡ ಬಳಕೆಯಾಗಿಲ್ಲ. ಕಲ್ಲುಗಳು ಇಂಟರ್ಲಾಕಲ್ಲಿ ಲಾಕ್ ಸಿಸ್ಟಮಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ವಿಶೇಷ. ಎಲ್ಲ ಗೋಡೆಗಳು ಕೂಡ ಫೌಂಡೇಶನ್ ಕೂಡ ಲಾಕ್ ಸಿಸ್ಟಮಲ್ಲಿ ನಿರ್ಮಾಣ ಆಗಿದೆ. ಅದೊಂದು ಬಹಳ ಅದ್ಭುತವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಕಲೆಯಲ್ಲಿ ನೋಡ್ಬೋದು ನಾವಿಲ್ಲಿ. ಕಲೆ ಮತ್ತು ಸಾಂಸ್ಕೃತಿಕ ವೈವಿಧ್ಯಗಳನ್ನು ಇಲ್ಲಿ ನೋಡ್ಬೋದು. ವಿಶೇಷವಾಗಿ ಇಡೀ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನ ದೇವಸ್ಥಾನ ಅಂತೇಳಿ ಬನವಾಸಿ ಮಧುಕೇಶ್ವರ ದೇವಸ್ಥಾನವನ್ನು ಕರೀತಾರೆ. ಅದು ವಿಶೇಷವಾಗಿ ಪ್ರಾಕಾರದಲ್ಲಿರ್ತಕ್ಕಂಥ ನೃತ್ಯ ಮಂಟಪ ಬಂದುಬಿಟ್ಟು ಮಾಯಾದೇವಿ ನರ್ತನ ಮಾಡಿದಂಥ ಸ್ಥಳ. ಮಾಯಾದೇವಿ ತಾಯಿ ಪಾರ್ವತಿ ಅಂಶ. ಆಕೆ ಭಗವಂತನಿಗೆ ನೃತ್ಯ ಸೇವೆಯನ್ನು ನೀಡುವಾಗ ಈ ತನ್ನಲ್ಲಿರ್ತಕ್ಕಂಥ ಅಹಮನ್ನು, ಏನು ತನ್ನಷ್ಟು ಚೆನ್ನಾಗಿ ಯಾರೂ ನೃತ್ಯ ಮಾಡೋರಿಲ್ಲ ಒಂದು ಅಹಂ ಇರುತ್ತೆ, ಅಹಮನ್ನು ಹೋಗಲಾಡಿಸ್ಬೇಕನ್ನೋ ಉದ್ದೇಶಕ್ಕೆ ಸ್ವಯಂ ಶಿವನೇ ಅಲ್ಲಮಪ್ರಭುನ ರೂಪದಲ್ಲಿ ಬಂದುಬಿಟ್ಟು ಮೃದಂಗ ಬಾರಿಸಿ ಆ ಮಾಯೆಯ ಗರ್ಭವನ್ನು ಹೋಗಲಾಡಿಸ್ತಾನೆ ಅನ್ನೋದು ಒಂದು ವಿಶೇಷತೆ. ಇಲ್ಲಿ ನಡೆದಿರ್ತಕ್ಕಂಥ ಈ ಚಾಮರಸನ ಪ್ರಭುಲಿಂಗ ಲೀಲೆ ಅಂತೇಳಿ ಏನು ಚರಿತ್ರೆ ಸೃಷ್ಟಿಯಾಗಿದೆ, ಆ ಒಂದು ಚರಿತ್ರೆ ಸೃಷ್ಟಿಯಾಗಿರ್ತಕ್ಕಂಥ ತಾಣ ಬನವಾಸಿ ಅಂತೇಳಿ ಉಲ್ಲೇಖ ಮಾಡ್ತಾರೆ. ಇಲ್ಲಿ ಅಲ್ಲಮ್ಮನ ಮದ್ದಳಾಕಾರನಾಗಿ ಬಂದು ಆ ಮಾಯೆಯ ಗರ್ಭವನ್ನು ಹೋಗಲಾಡಿಸ್ತಾನೆ. ನಮಗೆ ನೃತ್ಯ ಮಂಟಪದಲ್ಲಿ 4 ವಿಶೇಷ ಕಂಬಗಳನ್ನು ಕೂಡ ದರ್ಶನ ಮಾಡಬಹುದು. ಆ 4 ಕಂಬದಲ್ಲಿ ಒಂದು ವೈಶಿಷ್ಟ್ಯ ಏನಿದೆ ಅಂದರೆ ಆ ಕಂಬಗಳಲ್ಲಿ ನಮ್ಮ ಚಿತ್ರಣ ತಲೆ ಕೆಳಗಾಗಿ ಕೂಡ ಕಾಣಿಸುತ್ತೆ. ಪ್ರತಿಬಿಂಬ ಕೂಡ ಪ್ರತಿಬಿಂಬ ಲೆಕ್ಕದಲ್ಲಿ 4 ಕಂಬಗಳನ್ನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇವತ್ತಿನ ಕಾಲದಲ್ಲಿ ನಾವು ಸ್ಟೋನ್ ಮಿರರ್ ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಅಲ್ಲಿ ಉಲ್ಲೇಖ ಮಾಡ್ಬೋದು. ಮಿರರ್ ಇಮೇಜಲ್ಲಿ ಆ ಕಂಬಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ನೃತ್ಯ ವೀಕ್ಷಣೆಗಾಗಿ ಆ 4 ಕಂಬಗಳನ್ನು ಆ ರೀತಿ ಒಂದು ವ್ಯವಸ್ಥೆಯಲ್ಲಿ ಬಳಕೆ ಮಾಡಿದ್ದಾರೆ. ಮತ್ತು ಆ ಮಾಯಾದೇವಿ ತನ್ನ ಒಂದು ಅಹಂ ಇಲ್ಲಿಂದ ಭಂಗ ಆದಮೇಲೆ, ಅಂದರೆ ಅಹಮ್ಮನ್ನು ಕಳೆದುಕೊಂಡ ಮೇಲೆ ಆಕೆ ಇಲ್ಲಿಂದ ಮುಂದೆ ಶಿಕಾರಿಪುರದತ್ತ ಬಂದಳಿಕೆ ಅಂತೇಳಿ ಊರಿದೆ. ಉಡುತಡಿಯಲ್ಲಿ ಅಕ್ಕಮಾದೇವಿ ರೂಪ ತಾಳಿ ಮುಂದಿನ ಜನ್ಮದಲ್ಲಿ ಅವತಾರ ತಾಳ್ತಾಳೆ ಅನ್ನೋದು ಒಂದು ಇತಿಹಾಸ. ಅಕ್ಕಮಾದೇವಿ ಅಂದರೆ ಸಂಸಾರ ತ್ಯಜಿಸಿ ನಿರಗ್ರಳಾಗಿ ಅಲ್ಲಿ ಹೋಗಿ ನೆಲೆಸ್ತಾಳೆ ಅಂತ. ಬಂದಳುವಿಕೆ ಅಂತ ಊರ ಹೆಸರು ಬಂದಳಿಕೆ ಅಂತೇಳಿ ಆಗಿದೆ. ಹಾಗೆ ವನವಾಸಿಲಿ ನಮಗೆ ಹೊರಗಡೆ ಪ್ರಾಕಾರದಲ್ಲಿ ದರ್ಶನ ಮಾಡಿದಾಗ ಕದಂಬೇಶ್ವರನ ಗುಡಿ ನೋಡ್ಬೋದು. ಕದಂಬೇಶ್ವರ ಲಿಂಗ ಇದೆ. ಹಾಗೆ ನೀಲಕಂಠೇಶ್ವರ, ಸ್ಥಿತಿಕಂಠೇಶ್ವರ, ಪ್ರಭು ದೇವಸ್ಥಾನಗಳನ್ನು ಕೂಡ ನೋಡ್ಬೋದು. ಹಾಗೆ ಬನವಾಸಿಗೆ ಸಂಬಂಧಪಟ್ಟಾಗ ಈ ಕದಂಬರ ಕಾಲದಲ್ಲಿ ಕದಂಬರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ರಾಣಿ ನಿವಾಸದಲ್ಲಿ ಏನು ಗುಡ್ನಾಪುರ ಅಂತೇಳಿ ಬರುತ್ತೆ, ಅಲ್ಲಿ ರಾಣಿ ನಿವಾಸದಲ್ಲಿ ರಾಣಿ ಅಂತಃಪುರ, ಈಜುಕೊಳ, ಸ್ನಾನಗೃಹದ ಅವಶೇಷಗಳು, ಸುಟ್ಟ ಇಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಅವಶೇಷಗಳನ್ನು ಕೂಡ ಆ ಗುಡ್ನಾಪುರದಲ್ಲಿ ನಮಗೆ ಇವತ್ತಿಗೂ ಕೂಡ ದರ್ಶನಕ್ಕೆ ಅವಕಾಶ ಇದೆ. ಕೇಂದ್ರ ಪುರಾತತ್ವ ಇಲಾಖೆಯ ಅಧೀನದಲ್ಲಿ ಆ ಒಂದು ಜಾಗವನ್ನು ಸುರಕ್ಷಿತವಾಗಿ ಇಟ್ಟಿರೋದ್ರಿಂದ ಇವತ್ತಿಗೂ ಕೂಡ ಆ ಒಂದು ಏನು ಪಳೆಯುಳಿಕೆಗಳು ಅಂತ ಹೇಳ್ತೀವಿ, ಅವಶೇಷಗಳಂತೇಳಿ ಏನು ಕರಿತೀವಿ, ಆ ಅವಶೇಷಗಳನ್ನು ನಾವಲ್ಲಿ ಇವತ್ತಿಗೂ ಕೂಡ ದರ್ಶನ ಮಾಡ್ಬೋದು. ಅದೊಂದು ವಿಶೇಷವಾಗಿದೆ. ರಾಣಿ ನಿವಾಸದ ಅವಶೇಷದಲ್ಲಿ ರಾಣಿ ಅಂತಃಪುರ, ಈಜುಕೊಳ ಹಾಗೆ ಸ್ನಾನಗೃಹದ ಅವಶೇಷಗಳನ್ನಲ್ಲಿ ಫೌಂಡೇಶನ್ಗಳ ರೂಪದಲ್ಲಿ ಸುಟ್ಟ ಇಟ್ಟಿಗೆಯಿಂದ ಮಾಡಿದಂಥ ಫೌಂಡೇಶನ್ಗಳನ್ನು ನಾವಲ್ಲಿ ದರ್ಶನ ಮಾಡ್ಬೋದು.
ಅದೊಂದು ವಿಶೇಷತೆ. ಹಾಗೆ ಗುಡ್ಡಾಪುರದಲ್ಲಿ ನಮಗೆ ವಿಶೇಷವಾಗಿ ಒಂದು ಅಶೋಕನ ಸ್ತಂಭ ಶಾಸನವನ್ನು ಕೂಡ ನೋಡ್ಬೋದು. ಇನ್ನು ಜೈನ ಧರ್ಮ ಪ್ರಚಾರಕ್ಕಾಗಿ ಅಶೋಕ ತನ್ನ ಅನುಯಾಯಿಗಳನ್ನು ಇಲ್ಲಿ ಬನವಾಸಿಗೆ ಕಳಿಸಿದ್ದ ಆ ಒಂದು ಸಂದರ್ಭದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಸ್ತಂಭ ಶಾಸನ ಕೂಡ ಗುಡ್ಡಾಪುರದಲ್ಲಿ ಇವತ್ತಿಗೂ ಕೂಡ ಸುರಕ್ಷಿತವಾಗಿದೆ. ಆ ಸ್ತಂಭ ಶಾಸನ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ದೇವಸ್ಥಾನದ ಇತಿಹಾಸ, ಐತಿಹಾಸಿಕ ಸ್ಥಳದ ಇತಿಹಾಸ, ಅನೇಕ ವೃತ್ತಿಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರ ಹಾಗೂ ಗಣ್ಯ ವ್ಯಕ್ತಿಗಳ ಇಂಟರ್ವ್ಯೂ ನಮ್ಮ ಚಾನಲ್ನಲ್ಲಿ ನೋಡಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಪ್ರೋತ್ಸಾಹ ನಮ್ಮ ಬಲ. ಮತ್ತೊಂದು ಕುತೂಹಲಕಾರಿ ವಿಡಿಯೋವೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.